ಎಸ್ ಖಂಡಿತವಾಗ್ಲೂ ಚೈತ್ರ, ಇವತ್ತು ಮಧ್ಯಾಹ್ನ 11:30 ಸುಮಾರಿಗೆ ಬೆಂಗಳೂರಿನಿಂದ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನ ತಗೊಂಡು ಬಂದ್ರು. ಆದ್ರೂ ಕೂಡ ಅಷ್ಟು ಇನ್ನೂ ಹೊಳೆ ನರಸೀಪುರ ಸೇರಿಲ್ಲ. ಕಾರಣ ಏನು ಅಂತಂದ್ರೆ ದಾರಿಯುದ್ದಕ್ಕೂ ಕೂಡ ಅಷ್ಟೇ ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡ್ರು. ಈಗ ನಾನು ಚನ್ನರಾಯಪಟ್ಟಣದಲ್ಲಿದ್ದೀನಿ. ಇಲ್ಲಿಯೂ ಕೂಡ ಅಷ್ಟೇ ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ನೆರೆದಿರುವಂತಹದ್ದು. ಅವರ ಒಂದು ಅಂತಿಮ ದರ್ಶನವನ್ನು ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ ಬರ್ತಾ ಇದ್ದಾರೆ. ಸದ್ಯಕ್ಕೆ ಈಗಷ್ಟೇ ಚನ್ನರಾಯಪಟ್ಟಣಕ್ಕೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಬಂದಿರುವಂತದ್ದು ನೀವು ನೋಡ್ತಾ ಇರಬಹುದು. ಪಾರ್ಥಿವ ಶರೀರ ಹೊತ್ತಂತಹ ವೆಹಿಕಲ್ ಏನಿದೆ ಅದು ಕೂಡ ಅಷ್ಟು ಈಗಾಗಲೇ ಚನ್ನರಾಯಪಟ್ಟಣಕ್ಕೆ ಸದ್ಯಕ್ಕೆ ಎಂಟ್ರಿ ಆಗಿದೆ. ಇನ್ನು ಅದೇ ಒಂದು ಪಾರ್ಥಿವ ಶರೀರ ತಗೊಂಡು ಬರ್ತಿರುವಂತಹ ಒಂದು ಗಾಡಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರಾಗಿರ್ಬೋದು, ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿನೂ ಕೂಡ ಅಷ್ಟೇ ಜೊತೆಯಲ್ಲೇ ಬರ್ತಾ ಇದ್ದಾರೆ. ಆದ್ರೆ ದೇವೇಗೌಡರು ಮಾತ್ರ, ಯಾಕಂದ್ರೆ ಅವ್ರು ವಯಸ್ಸಾಗಿದ್ದಂತ ಕಾರಣಕ್ಕೋಸ್ಕರ ದೇವೇಗೌಡರು ಅರ್ಧ ದಾರಿಯವರೆಗೂ ಕೂಡ ಅಂದ್ರೆ ಕುಣಿಗಲ್ವರೆಗೂ ಕೂಡ ಅಷ್ಟೇ ಇದೇ ಒಂದು ಪಾರ್ಥಿವ ಶರೀರ ಇರುವಂತಹ ವಾಹನದಲ್ಲಿ ಬಂದ್ರು. ಆದ್ರೆ ಅಲ್ಲಿ ವೆಹಿಕಲ್ ಅನ್ನ ಬದಲಾಯಿಸಿಕೊಂಡು ಅವರು ಸದ್ಯಕ್ಕೆ ನೇರವಾಗಿ ಹೊಳೆ ನರಸೀಪುರಕ್ಕೆ ಹೋಗಿದ್ದಾರೆ. ಸದ್ಯಕ್ಕೆ ಈಗ ಏನು ಅಂತಿಮ ಯಾತ್ರೆ ಅಂತ ಏನು ಚೆನ್ನಮ್ಮ ಅವ್ರದ್ದು ಬರ್ತಿದೆ ಅದು ಸದ್ಯಕ್ಕೆ ಚನ್ನರಾಯಪಟ್ಟಣವನ್ನ ತಲುಪಿರುವಂತದ್ದು. ಇನ್ನು ಇಲ್ಲಿಂದ ಎಗೇನ್ ಅವರು ಹೊಳೆ ನರಸೀಪುರಕ್ಕೆ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ ಒಂದು 70 ಕಿಲೋಮೀಟರ್ ಇದೆ. ಬಹುತೇಕ ಇವತ್ತು ಬೆಳಗಿನ ಜಾವದವರೆಗೂ ಕೂಡ ಅಷ್ಟೇ ಅಂತಿಮ ಯಾತ್ರೆ ಆಗುವಂತಹ ಚಾನ್ಸಸ್ ಇರುವಂತದ್ದು. ಯಾಕಂದ್ರೆ ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕ್ರೌಡ್ ಅನ್ನುವಂಥದ್ದಿದೆ ಅಂತ ಹೇಳ್ಬಿಟ್ಟು. ಬೆಂಗಳೂರಿನಿಂದ ಇಲ್ಲಿವರೆಗೂ ಕೂಡ ಅಷ್ಟೇ ರಸ್ತೆಯುದ್ದಕ್ಕೂ ಕೂಡ ಅಷ್ಟೇ ಪ್ರತಿಯೊಂದು ಊರುಗಳು ಎಲ್ಲೆಲ್ಲಿ ಮಧ್ಯದಲ್ಲಿ ಬರುತ್ತೆ ಆ ಒಂದು ಊರಿನಲ್ಲಿ ಎರಡೂ ದಿಕ್ಕಿನಲ್ಲೂ ಕೂಡ ಅಷ್ಟೇ ಜನ ಇದೇ ರೀತಿಯಾಗಿ ನಿಂತ್ಕೊಂಡಿದ್ರು. ಯಾಕಂದ್ರೆ ಚೆನ್ನಮ್ಮನವ್ರನ್ನ ಕೊನೆಯದಾಗಿ ನೋಡಬೇಕು ಅನ್ನೋದೊಂದು ಕುತೂಹಲದಲ್ಲೂ ಕೂಡ ಅಷ್ಟೇ ಒಂದಷ್ಟು ಜನ ಬಂದಿದ್ರು. ಇನ್ನೊಂದು ಇದರ ಜೊತೆಗೆ ದೇವೇಗೌಡರ ಅಭಿಮಾನ ಇರ್ಬೋದು ಅಥವಾ ಕುಮಾರಸ್ವಾಮಿ ಅವರ ಒಂದಷ್ಟು ಅಭಿಮಾನ ಇರ್ಬೋದು, ಆ ನಿಟ್ಟಿನಲ್ಲೂ ಕೂಡ ಅಷ್ಟೇ ಒಂದಷ್ಟು ಜನ ಇವತ್ತು ನಾವು ಚೆನ್ನಮ್ಮ ಅವರ ಒಂದು ಅಂತಿಮ ದರ್ಶನವನ್ನ ಪಡ್ಕೊಳ್ಳೇಬೇಕು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಒಂದಷ್ಟು ಜನ ಎಷ್ಟೊತ್ತಾದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ದಾರಿಯುದ್ದಕ್ಕೂ ಕೂಡ ಅಷ್ಟೇ ನಿಂತ್ಕೊಂಡಿದ್ರು. ಈಗ ಆಲ್ಮೋಸ್ಟ್ 11:20 ಆಗ್ತಾ ಇದೆ. ಆದ್ರೂ ಕೂಡ ಅಷ್ಟೇ ಯಾರು ಕೂಡ ಇಲ್ಲಿಂದ ಕದಲ್ತಾ ಇಲ್ಲ. ಅದೆಷ್ಟೊತ್ತೇ ಆಗ್ಲಿ ಪರವಾಗಿಲ್ಲ, ನಾವು ಇಲ್ಲಿ ಇರ್ತೀವಿ, ಅಂತಿಮ ಯಾತ್ರೆಯನ್ನ ಮುಗಿಸ್ಕೊಂಡೆ ನಾವು ಮನೆಗೆ ಹೋಗ್ತೀವಿ ಅನ್ನೋಂಥ ಒಂದು ಉತ್ಸಾಹದಲ್ಲಿ ಜನ ಕೂಡ ನಿಂತಿರುವಂತದ್ದು ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಯಾವ ರೀತಿಯಾಗಿ ಕ್ರೌಡ್ ಅನ್ನುವಂಥದ್ದು ಇಲ್ಲಿ ಸೇರಿದೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಅಷ್ಟೇ ಅಂತಿಮ ಯಾತ್ರೆಯನ್ನ ತಮ್ಮ ಮೊಬೈಲ್ಗಳಲ್ಲಿ ಚಿತ್ರೀಕರಣ ಮಾಡುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು ಪೊಲೀಸರಂತೂ ಅರಸಾಹಸ ಪಡ್ತಿದ್ದಾರೆ. ಯಾಕಂದ್ರೆ ಕ್ರೌಡ್ ಅನ್ನ ಆ ರೀತಿಯಾಗಿ ಚದುರಿಸೋದಾಗಿರ್ಬೋದು. ಯಾಕಂದ್ರೆ ಆ ವೆಹಿಕಲ್ಗೆ ಅಡ್ಡ ಬರ್ತಾರೆ, ಇನ್ನೊಂದಷ್ಟು ಜನ ಕೈ ಮುಗಿತಿರ್ತಾರೆ, ವೆಹಿಕಲ್ ನ ಮುಂಭಾಗದಲ್ಲಿ ಬಂದು ಸೇರ್ಕೊಳ್ಳುವಂತದ್ದು, ಈ ರೀತಿಯಂತ ಒಂದಷ್ಟು ಘಟನೆಗಳು ಕೂಡ ಅಷ್ಟೇ ನಡೆದಿತ್ತು. ಆ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಪಬ್ಲಿಕ್ ಯಾರು ಕೂಡ ಅಷ್ಟೇ ಈ ಅಂತಿಮ ಯಾತ್ರೆಯ ಮುಂಭಾಗದಲ್ಲಿ ವೆಹಿಕಲ್ಗೆ ಅಡ್ಡ ಬರಬಾದ ರೀತಿಯಲ್ಲಿ ಈಗಾಗಲೇ ಪೊಲೀಸರು ಕೂಡ ಎಲ್ಲಾ ರೀತಿಯಂತಹ ಭದ್ರತೆಯನ್ನು ಕೈಗೊಂಡಿರುವಂತದ್ದು. ಯಾವುದೇ ಒಂದು ಊರುಗಳು ಕೂತ್ರೆ ಆ ಒಂದು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ಪೊಲೀಸರು ಭದ್ರತೆಯನ್ನು ಮಾಡ್ಕೊಂಡಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಇದೇ ಒಂದು ಅಂತಿಮ ಯಾತ್ರೆಯನ್ನ ಹೊತ್ತಂತಹ ಒಂದು ವೆಹಿಕಲ್ ಇದೇ ಒಂದು ವಾಹನದಲ್ಲಿ ಈಗಾಗಲೇ ಪಾರ್ಥಿವ ಶರೀರವನ್ನು ತಗೊಂಡು ಬರ್ತಾರೆ. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಒಳಭಾಗದಲ್ಲಿ ಕೂಡ ಅಷ್ಟೇ ಒಂದಷ್ಟು ಜನ, ಒಂದು 10 ರಿಂದ 15 ಜನ ಕೂರುವಂತಹ ನಿಟ್ಟಿನಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡಿಕೊಟ್ಟಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಈಗಾಗಲೇ ತಗೊಂಡು ಹೋಗ್ತಾ ಇದ್ದಾರೆ. ನೀವು ನೋಡ್ತಾ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಮುಂದ್ಗಡೆ ನಿಂತು ಜನರ ಹತ್ರ ಕೈ ಬೀಸುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಕುಮಾರಸ್ವಾಮಿ ಅವರು ಬೆಂಗಳೂರಿನಿಂದನೂ ಕೂಡ ಅಷ್ಟೇ ಇಲ್ಲಿವರೆಗೂ ಕೂಡ ತಮ್ಮ ತಾಯಿಯ ಒಂದು ಪಾರ್ಥಿವ ಶರೀರದೊಂದಿಗೆ ಬರ್ತಿದ್ರು. ಅವರು ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಕೈ ಮುಗಿತಾ ಇದ್ದಾರೆ. ಯಾಕಂದ್ರೆ ಈ ರೀತಿಯಾಗಿ ಜನಸಾಗರ ಅನ್ನುವಂಥದ್ದು ಸೇರುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಯಾಕಂದ್ರೆ 11:00ವರೆಗೆ ಬೆಂಗಳೂರು ಬಿಟ್ರೆ ಆಲ್ಮೋಸ್ಟ್ ಒಂದು 6 ಗಂಟೆ ವೇಳೆಗೆ ನಾವು ರೀಚ್ ಆಗ್ತೀವಿ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿದ್ರು. ಆದ್ರೆ ಯಾವಾಗ ಕ್ರೌಡ್ ಅನ್ನುವಂಥದ್ದು ಈ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತೋ ಆ ಸಂದರ್ಭದಲ್ಲಿ ತಡ ಆದ್ರೂ ಪರವಾಗಿಲ್ಲ, ಎಷ್ಟೊತ್ತೇ ಆದ್ರೂ ಪರವಾಗಿಲ್ಲ, ನಾವು ಹೊಳೆ ನರಸೀಪುರ ಬೆಳಿಗ್ಗೆ ರೀಚ್ ಆದ್ರೂ ಪರವಾಗಿಲ್ಲ, ಜನರಿಗೆ ಅವರನ್ನ ನೋಡುವಂತಹ ಭಾಗ್ಯವನ್ನ ಕಳಿಸಬೇಕು, ಅವರ ಅಂತಿಮ ದರ್ಶನವನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಎಲ್ಲೇ ಜನ ಸೇರಿದ್ರು ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ವೆಹಿಕಲ್ ಫಾಸ್ಟ್ ಆಗಿ ಹೋಗಬೇಡಿ, ಯಾವುದೇ ಜನ ಯಾವುದೇ ಊರಿನಲ್ಲಿ ಇದ್ರು ಕೂಡ ಅಷ್ಟೇ ಅವರಿಗೆ ಅಂತಿಮ ದರ್ಶನಕ್ಕೆ ಅನುವು ಮಾಡಿಕೊಡುವಂತ ಒಂದು ಕೆಲಸವನ್ನ ಮಾಡಬೇಕು ಅಂತೇಳಿ ಖುದ್ದಾಗಿ ಕುಮಾರಸ್ವಾಮಿ ಅವರೇ ಆ ಒಂದು ವೆಹಿಕಲ್ ನಲ್ಲಿ ಕೂತಿರುವಂತದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಕಾರ್ಯಕರ್ತರನ್ನ ಅವರು ಕೂಡ ಅಷ್ಟೇ ಯಾರು ಕೂಡ ಅಷ್ಟೇ ಗಾಬರಿ ಆಗಂದ್ರೆ ವೆಹಿಕಲ್ಗೆ ಅಡ್ಡ ಬರಕ್ ಹೋಗ್ಬೇಡಿ, ಒಂದು ಅಂತಿಮ ದರ್ಶನವನ್ನ ಮಾಡ್ಕೊಳ್ಳಿ, ಬೇಕಿದ್ರೆ ಅವ್ರು ಏನೇ ಹೂವಿನ ಹಾರ ಏನೇ ತಂದಿದ್ರು ಕೂಡ ಅಷ್ಟೇ ಅದನ್ನ ಬೇಕಾದ್ರೆ ಅಲ್ಲಿ ಹಾಕಿ, ಅದು ಬಿಟ್ಟು ವೆಹಿಕಲ್ಗೆ ಅಡ್ಡಿಪಡಿಸುವಂತದ್ದಾಗಿರ್ಬೋದು, ನೀವು ಒಬ್ಬರ ಮೇಲೆ ಒಬ್ಬರು ನುಗ್ಲಾಗಿ ಬರುವಂತದ್ದಾಗಿರ್ಬೋದು, ಯಾವುದನ್ನು ಕೂಡ ಅಷ್ಟೇ ಮಾಡಬೇಡಿ ಅನ್ನೋಂಥ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಮತ್ತೊಂದು ಕಡೆ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಅಂದ್ರೆ ಯಾರೇ ಅಭಿಮಾನಿಗಳು ಒಂದು ಹೂವಿನ ಹಾರವನ್ನ ಕೊನೆಯದಾಗಿ ಚೆನ್ನಮ್ಮ ಅವರಿಗೆ ಅರ್ಪಿಸೋಣ ಅಂತ ಹೇಳಿ ತಂದಿದ್ದಾರೆ, ಆ ಒಂದು ಹೂವಿನ ಹಾರಗಳನ್ನು ಕೂಡ ಅಷ್ಟೇ ಕಲೆಕ್ಟ್ ಮಾಡ್ಕೊಂಡಲ್ಲಿ ಹಾಕುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಆ ಒಂದು ವೆಹಿಕಲ್ ನಲ್ಲಿರುವಂತವ್ರು ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಚನ್ನರಾಯಪಟ್ಟಣದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಪೊಲೀಸರು ಕೂಡ ಅಷ್ಟೇ
ಅವ್ರನ್ನ ಚೆದರಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಇದೇ ರೀತಿಯಾಗಿ ಪ್ರತಿಯೊಂದು ಊರಿನಲ್ಲೂ ಕೂಡ ಅಷ್ಟೇ ತಡ ಆಯ್ತು ಅಂತಂದ್ರೆ ಆಲ್ಮೋಸ್ಟ್ ಬೆಳಗಿನ ಜಾವ ಆಗುತ್ತೆ. ಆ ಕಾರಣಕ್ಕೋಸ್ಕರ ಆ ಒಂದು ವೆಹಿಕಲ್ಗೆ ಯಾರು ಕೂಡ ಅಷ್ಟೇ ಅಡ್ಡ ಹೋಗದ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅಷ್ಟೇ ಎಚ್ಚರಿಕೆಯನ್ನು ಕೂಡ ವಹಿಸಿಕೊಂಡಿರುವಂತದ್ದು. ಇನ್ನು ಪ್ರಮುಖವಾಗಿ ಚನ್ನರಾಯಪಟ್ಟಣದಲ್ಲಿ ಯಾವ ರೀತಿಯಾಗಿ ಅಂತಂದ್ರೆ ಎಂಟ್ರೆನ್ಸ್ ಇಂದ ಎಕ್ಸಿಟ್ ವರೆಗೂ ಕೂಡ ಅಷ್ಟೇ ಎರಡೂ ಬದಿಗಳಲ್ಲೂ ಕೂಡ ಅಷ್ಟೇ ಜನ ನಿಂತಿರುವಂತದ್ದು ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಪ್ರತಿಯೊಬ್ಬರು ಕೂಡ ಅಷ್ಟೇ, ಯಾಕಂದ್ರೆ ಎಲ್ಲರೂ ಕೂಡ ಊಹೆ ಮಾಡಿದ್ದು ಚನ್ನರಾಯಪಟ್ಟಣಕ್ಕೆ ಒಂದು 4:15 5 ಗಂಟೆ ವೇಳೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ರಾತ್ರಿ 11:30 ಆದ್ರೂ ಕೂಡ ಇನ್ನೂ ಚನ್ನರಾಯಪಟ್ಟಣಕ್ಕೆ ಈಗ ವೆಹಿಕಲ್ ತಲುಪಿದೆ. ಸಂಜೆಯಿಂದಲೂ ಕೂಡ ಅಷ್ಟೇ ಇದೇ ರೀತಿಯಾಗಿ ವೆಹಿಕಲ್ ಬರುತ್ತೆ, ಅಂತಿಮ ಯಾತ್ರೆ ವೆಹಿಕಲ್ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಕಾಯ್ತಾ ಇದ್ರು. ಸದ್ಯಕ್ಕೆ ಚನ್ನರಾಯಪಟ್ಟಣದಲ್ಲಿ ವೆಹಿಕಲ್ ಇದೆ. ಆಲ್ಮೋಸ್ಟ್ ಇಲ್ಲೊಂದು 15ರಿಂದ 20 ನಿಮಿಷ ಈ ಒಂದು ವೆಹಿಕಲ್ ನಿಂತಿರುತ್ತೆ. ಇಲ್ಲಿ ಅಂತಿಮ ದರ್ಶನ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇದಾದಂತಹ ಬಳಿಕ ಇಲ್ಲಿಂದ ನೇರವಾಗಿ ಹಾಸನದ ಶಾಂತಿ ಗ್ರಾಮಕ್ಕೆ ಹೋಗ್ತಾರೆ. ಶಾಂತಿ ಗ್ರಾಮದಲ್ಲೂ ಕೂಡ ಒಂದು 15ರಿಂದ 20 ನಿಮಿಷ ನಿಲ್ಲಿಸಬೇಕು ಅಂತ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಕುಮಾರಸ್ವಾಮಿ ಕೊಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ ಹಾಸನದ ಜನರಿಗೆ ನಾವು ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಯಾಕಂದ್ರೆ ಎಲ್ಲರೂ ಕೂಡ ಹೊಳೆ ನರಸೀಪುರಕ್ಕೆ ಬರೋಕೆ ಆಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಯಾರು ಎಲ್ಲಿದ್ರೆ ಅಲ್ಲೇ ಹೋಗಿ ಅವರಿಗೆ ಅಂತಿಮ ದರ್ಶನವನ್ನ ವ್ಯವಸ್ಥೆಯನ್ನ ಮಾಡೋಣ ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಎಷ್ಟೇ ತಡ ಆದ್ರೂ ಪರವಾಗಿಲ್ಲ, ನಾವು ಇವತ್ತು ಇಡೀ ರಾತ್ರಿ ಅಂತಿಮ ದರ್ಶನಕ್ಕೆ ಒಂದು ಅವಕಾಶ ಮಾಡಿಕೊಡೋಣ ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ, ಪ್ರತಿಯೊಂದು ಊರಿಗೂ ಕೂಡ ಅಷ್ಟೇ ಹೋಗಿ ಈ ಒಂದು ವೆಹಿಕಲ್ ಅನ್ನುವಂಥದ್ದು ಅಂತಿಮ ದರ್ಶನವನ್ನ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಅಷ್ಟೇ, ಯಾಕಂದ್ರೆ ಕೊನೆಯದಾಗಿ ಚೆನ್ನಮ್ಮನವ್ರನ್ನ ನೋಡ್ತಾ ಇದ್ದೀವಿ, ದೇವೇಗೌಡರ ಪತ್ನಿಯನ್ನ ನಾವು ಕೊನೆಯದಾಗಿ ನೋಡ್ತಾ ಇರುವಂತದ್ದು. ಒಂದು ಅವರಿಗೆ ನಮಸ್ಕಾರವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಎಷ್ಟೊತ್ತಾದ್ರೂ ಕೂಡ ಪರವಾಗಿಲ್ಲ ಅಂತಾನೂ ಕೂಡ ಅಷ್ಟೇ ಕಾದಿದ್ರು. ಕುಮಾರಸ್ವಾಮಿನೂ ಕೂಡ ಅಷ್ಟೇ, ಯಾಕಂದ್ರೆ 11:30ಗೆ ಬೆಂಗಳೂರು ಹೊರಟಂತಹ ಈ ಒಂದು ಅಂತಿಮ ಯಾತ್ರೆ ಆಲ್ಮೋಸ್ಟ್ 9:30 ಆಗ್ತಿದ್ರೆ 10 ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಸಾಕ್ತಾ ಬರ್ತಾನೆ ಇದೆ. ಆದ್ರೆ ಇನ್ನೂ ಕೂಡ ಅಷ್ಟೇ ಹೊಳೆ ನರಸೀಪುರವನ್ನ ರೀಚ್ ಆಗಿಲ್ಲ. ಇಲ್ಲಿಂದ ಆಲ್ಮೋಸ್ಟ್ ಒಂದು 70 ಕಿಲೋಮೀಟರ್ ಇದೆ. ಈ 70 ಕಿಲೋಮೀಟರ್ ಹೋಗ್ಬೇಕಂತಂದ್ರೆ ಈಗ ಇಷ್ಟೊತ್ತು ಏನಾಗಿದೆ, ಬಹುತೇಕ ಒಂದು 3 ಗಂಟೆ ಅಥವಾ 4 ಗಂಟೆ ಆಗುವಂತಹ ಚಾನ್ಸಸ್ ಕೂಡ ಅಷ್ಟೇ ದಟ್ಟವಾಗಿರುವಂತಹದ್ದು. ಸದ್ಯಕ್ಕೆ ಪೊಲೀಸರಿಗೂ ಕೂಡ ಅಷ್ಟೇ ಇನ್ಸ್ಟ್ರಕ್ಷನ್ಸ್ ಕ್ಲಿಯರ್ ಕಟ್ ಆಗಿ ಕುಮಾರಸ್ವಾಮಿ ಕೊಟ್ಟಿರುವಂತಹದ್ದು. ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಅಭಿಮಾನಿಗಳು ಸಾರ್ವಜನಿಕರೇನು ಬಂದಿದ್ರೆ ಯಾರ ಮೇಲೇನೂ ಕೂಡ ಅಷ್ಟೇ ನೀವು ಕೈ ಮಾಡುವ ಆಗಿಲ್ಲ, ಲಾಠಿ ಚಾರ್ಜ್ ಅನ್ನ ಮಾಡಬೇಡಿ, ಸಮಾಧಾನದಿಂದ ಹೇಳಿ ಪ್ರತಿಯೊಬ್ಬರು ಕೂಡ ಅಷ್ಟೇ ಕೇಳ್ತಾರೆ. ಜೊತೆಗೆ ಈ ಅಂತಿಮ ಯಾತ್ರೆ ಎಷ್ಟೊತ್ತಾದ್ರೂ ಕೂಡ ಪರವಾಗಿಲ್ಲ, ಜನರಿಗೆ ಅಂತಿಮ ದರ್ಶನವನ್ನ ಮಾಡಿಕೊಡುವಂತ ಒಂದು ಕೆಲಸವನ್ನ ಮಾಡಲೇಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಸದ್ಯಕ್ಕೆ ಕುಮಾರಸ್ವಾಮಿ ಕೂಡ ಎನ್ನುವಂಥದ್ದು. ಈ ಕಾರಣಕ್ಕೋಸ್ಕರ ಸದ್ಯಕ್ಕೆ ಅಂತಿಮ ಯಾತ್ರೆ ಅನ್ನುವಂಥದ್ದು ಈಗ ಚನ್ನರಾಯಪಟ್ಟಣ ತಲುಪಿದೆ. ಇಲ್ಲಿಂದ ಹಾಸನದ 4ರಿಂದ 5 ಕಡೆಗಳಲ್ಲೂ ಕೂಡ ಅಷ್ಟೇ ಅಂತಿಮ ದರ್ಶನಕ್ಕೆ ಅವಕಾಶ ಇದ್ದು ಅಲ್ಲಿಂದ ನೇರವಾಗಿ ಹೊಳೆ ನರಸೀಪುರಕ್ಕೆ ಹೋಗಲಿರುವಂತಹದ್ದು. ಚೈತ್ರ, ಮಂಜು, ಹಾಗೆ ಸಂಪರ್ಕದಲ್ಲಿರಿ. ಎಚ್ ಡಿ ರೇವಣ್ಣ ಅವರ ನಿವಾಸದಿಂದ ನಮ್ಮ ಪ್ರತಿನಿಧಿ ಆನಂದ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಹೊಳೆ ನರಸೀಪುರದ ಜನತೆ ಅಂದ್ರೆ ಚೆನ್ನಮ್ಮ ಅವರಿಗೆ ಬಹಳಷ್ಟು ಪ್ರೀತಿಯನ್ನ ಇಟ್ಕೊಂಡಿದ್ರು. ಹೊಳೆ ನರಸೀಪುರದ ಜನತೆಗೂ ಕೂಡ ಮನೆ ಮಗಳ ರೀತಿಯಾಗಿ ಚೆನ್ನಮ್ಮ ಅವರು ಇದ್ರು. ಹಾಸನ ಜಿಲ್ಲೆಯ ಮೂಲೆ ಮೂಲೆಯಿಂದ ಎಚ್ ಡಿ ರೇವಣ್ಣ ಅವರ ನಿವಾಸಕ್ಕೆ ಅಂತಿಮ ದರ್ಶನಕ್ಕೆ ಬರ್ತಾರೆ. ಯಾವ ರೀತಿ ವ್ಯವಸ್ಥೆ ನಡೀತಾ ಇದೆ ಅಲ್ಲಿ? ಚೈತ್ರ, ಏನು ಚೆನ್ನಮ್ಮನವರ ಪಾರ್ಥಿವ ಶರೀರ ಇಷ್ಟೊತ್ತಿಗಾಗಲೇ ಹೊಳೆ ನರಸೀಪುರದಲ್ಲಿರುವಂತಹ ರೇವಣ್ಣ ಅವರ ನಿವಾಸಕ್ಕೆ ಆಗಮಿಸಬೇಕಾಯಿತು. ಆದರೆ ಲಕ್ಷಾಂತರ ಮಂದಿ ದಾರಿ ಉದ್ದಕ್ಕೂ ಕೂಡ ಚೆನ್ನಮ್ಮನವರ ದರ್ಶನವನ್ನು ಪಡೆಯುತ್ತಿರೋ ಕಾರಣಕ್ಕಾಗಿ ಇನ್ನೂ ಕೂಡ ಏನು ಪಾರ್ಥಿವ ಶರೀರ ಇಲ್ಲಿಗೆ ಆಗಮಿಸಿಲ್ಲ. ಆದರೆ ಇಲ್ಲಿ ಬೇಕಾದಂಥ ಸಕಲ ಸಿದ್ಧತೆಗಳನ್ನು ಕೂಡ ರೇವಣ್ಣ ಅವರ ಮನೆಯಲ್ಲೂ ಕೂಡ ಮಾಡ್ಕೊಂಡಿರುವಂಥದ್ದು. ನಾನು ದೃಶ್ಯದಲ್ಲಿ ನಿಮಗಾಗೆ ಪ್ಯಾನ್ ಮಾಡ್ತಾ ತೋರಿಸ್ತಾ ಹೋಗ್ತೇನೆ. ಇದು ಎಚ್ ಡಿ ರೇವಣ್ಣನವರ ಹೊಳೆ ನರಸೀಪುರದಲ್ಲಿರ್ತಕ್ಕಂತಹ ನಿವಾಸ. ಇಲ್ಲಾಗಲೇ ಅವರ ಕುಟುಂಬಸ್ಥರು ಹಾಗೂ ಅತ್ಯಾಪ್ತರು ಅಂದರೆ ಬೆಳಗ್ಗೆಯಿಂದಲೂ ಕೂಡ ಬಂದು ಮನೆಯ ಬಳಿ ಕಾಯ್ತಾ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಚೆನ್ನಮ್ಮನವರ ಪಾರ್ಥಿವ ಶರೀರ ಸುಮಾರು 10 ಗಂಟೆ ಒಳಗಾಗಿ ರೇವಣ್ಣ ಅವರ ಮನೆಗೆ ಬೀಳುತ್ತೆ ಅನ್ನುವಂತಹ ಮಾಹಿತಿ ಬೆಳಗ್ಗೆ ಸಿಕ್ಕಿದ್ದಂಥದ್ದು. ಆದರೆ ದಾರಿ ಉದ್ದಕ್ಕೂ ಅಂದರೆ ಬೆಂಗಳೂರಿನಿಂದ ಹಾಸನಕ್ಕೆ ಬರುವಂಥ ದಾರಿ ಉದ್ದಕ್ಕೂ ಕೂಡ ಲಕ್ಷಾಂತರ ಮಂದಿ ಏನು ದೇವೇಗೌಡರ ಅಭಿಮಾನಿಗಳಿರ್ಬೋದು, ಕುಮಾರಸ್ವಾಮಿಯವರ ಅಭಿಮಾನಿಗಳಿರ್ಬೋದು, ಎಲ್ಲರೂ ಕೂಡ ಸರ್ತಿ ಸಾಲಿನಲ್ಲಿ ಅಂತೆ ರಸ್ತೆ ಇಕ್ಕಲೆಗಳಲ್ಲಿ ನಿಂತು ಚೆನ್ನಮ್ಮನವರ ಅಂತಿಮ ದರ್ಶನವನ್ನು ಪಡೆಯುತ್ತಿರೋ ಕಾರಣಕ್ಕಾಗಿ ಇನ್ನೂ ಕೂಡ ಇಲ್ಲಿಗೆ ಪಾರ್ಥಿವ ಶರೀರ ಬಂದಿಲ್ಲ. ಆದರೆ ಅವರ ಸಂಬಂಧಿಕರು, ಕುಟುಂಬಸ್ಥರೆಲ್ಲರೂ ಕೂಡ ಈಗಾಗಲೇ ಅವರ ನಿವಾಸದ ಬಳಿ ಜಮಾಯಿಸಿರುವಂಥದ್ದು. ಮತ್ತೊಂದು ಕಡೆಯಾಗಿ ಈಗ ಏನು ಎಚ್ ಡಿ ದೇವೇಗೌಡರ ಅಣತಿಯಂತೆ ರಂಗನಾಥ ಸ್ವಾಮಿಯ ಬೆಟ್ಟದ ತಪ್ಪಲಿನಲ್ಲಿ ಈಗಾಗಲೇ ಅಂತ್ಯಕ್ರಿಯೆಗೆ ಬೇಕಾದಂಥ ಸಿದ್ಧತೆಗಳು ನಡೀತಾ ಇದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ದೇವೇಗೌಡರು 2 ಮಾತನ್ನು ಹೇಳಿರುವಂಥದ್ದು. ಬೆಳಗ್ಗೆ ಚೆನ್ನಮ್ಮನವರ ಪಾರ್ಥಿವ ಶರೀರ ರೇವಣ್ಣ ಅವರ ಮನೆಯಿಂದ ಹೊರಡುವಂಥ ಸಂದರ್ಭದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಏನಿದೆ ಅಲ್ಲಿ 1963ರಲ್ಲಿ ಆ
ಆ ದೇವಸ್ಥಾನದ ಪಕ್ಕದಲ್ಲಿ ಎಚ್ ಡಿ ದೇವೇಗೌಡರು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಮೊದಲ ಬಾರಿ ಶಾಸಕರಾದಂಥ ಸಂದರ್ಭದಲ್ಲಿ. ಆ ಸಮಯದಲ್ಲಿ ವಾಸವಿದ್ದಂಥ ಮನೆಯ ಬಳಿಯೂ ಕೂಡ ಚೆನ್ನಮ್ಮನವರ ಪಾರ್ಥಿವ ಶರೀರದ ಮೆರವಣಿಗೆ ಹೋಗಬೇಕು, ಅಲ್ಲಿ ಸುಮಾರು 10 ನಿಮಿಷ ನಿಲ್ಲಿಸಬೇಕು, ನಂತರದಲ್ಲಿ ಏನು ಅಂತ್ಯಕ್ರಿಯೆ ಸ್ಥಳಕ್ಕೆ ಹೋಗಬೇಕು ಅಂತೇಳಿ ಈಗಾಗಲೇ ಅಣತಿಯನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆಯಾಗಿ ಏನು ಈಗಾಗಲೇ ರಂಗನಾಥ ಸ್ವಾಮಿಯ ದೇವಸ್ಥಾನದ ಅರ್ಚಕರಿಗೂ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಬೆಳಿಗ್ಗೆ ಅಭಿಷೇಕವನ್ನು ಮಾಡಬೇಕು, ಪೂಜೆಗಳನ್ನ ಮಾಡಬೇಕು, ಜೊತೆಗೆ ಅರ್ಧನಹಳ್ಳಿಯಲ್ಲಿ ಇರುವಂಥ ಈಶ್ವರನ ದೇವಸ್ಥಾನದಲ್ಲೂ ಕೂಡ ಪೂಜೆ ಪುನಸ್ಕಾರಗಳಾಗಬೇಕು, ಆಂಜನೇಯ ದೇವಸ್ಥಾನದಲ್ಲೂ ಕೂಡ ಪೂಜೆ ಆಗಬೇಕು, ಅಭಿಷೇಕ ಆಗಬೇಕು, ಎಲ್ಲ ತೀರ್ಥಗಳನ್ನು ಕೂಡ ತೆಗೆದುಕೊಂಡು ಬಂದು ಚೆನ್ನಮ್ಮನವರ ಪಾರ್ಥಿವ ಶರೀರಕ್ಕೆ ಪ್ರೋಕ್ಷಣೆಯನ್ನು ಕೂಡ ಮಾಡಬೇಕು ಅಂತೇಳಿ ಈಗಾಗಲೇ ರೇವಣ್ಣ ಅವರಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಈಗ ತಾನೇ ಎಸ್ ಡಿ ರೇವಣ್ಣ ಅವರು ತಮ್ಮ ನಿವಾಸಕ್ಕೆ ಆಗಮಿಸಿದ್ರು. ಬೆಳಗ್ಗೆಯಿಂದಲೂ ಕೂಡ ಅವರು ಖುದ್ದು ಅಂತ್ಯಕ್ರಿಯೆ ನಡೆಯುವಂತಹ ಸ್ಥಳದಲ್ಲೇ ಇದ್ದರು. ಪ್ರತಿಯೊಂದನ್ನು ಕೂಡ ಅವರೇ ಉಸ್ತುವಾರನ್ನು ವಹಿಸಿ ಇದು ಈ ರೀತಿಯಲ್ಲೇ ಆಗಬೇಕು, ಇದು ಇಂಥದ್ದನ್ನೇ ಇಲ್ಲಿ ಹಾಕಬೇಕು ಅಂತೇಳಿ ವಾಸ್ತು ಪ್ರಕಾರವೇ ಎಲ್ಲವನ್ನು ಕೂಡ ಮಾಡಿಸ್ತಾ ಇದ್ರು. ಸದ್ಯ ಇದೀಗ ಅವರು ಸಹ ನಿವಾಸಕ್ಕೆ ಆಗಮಿಸಿದ್ದಾರೆ. ಇನ್ನು ಚೆನ್ನಮ್ಮನವರ ಪಾರ್ಥಿವ ಶರೀರ ಈಗ ತಾನೇ ಚನ್ನರಾಯಪಟ್ಟಣ ತಲುಪಿರುವಂಥದ್ದು. ಅಲ್ಲಿಂದ ಎಸ್ ಡಿ ರೇವಣ್ಣ ಅವರ ಈ ಹೊಳೆ ನರಸೀಪುರದ ನಿವಾಸಕ್ಕೆ ಬರಲು ಸುಮಾರು 12:15ರಿಂದ 1 ಗಂಟೆ ಮೇಲಾಗುತ್ತೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಬರ್ತಾ ಇರತಕ್ಕಂಥ ಪಾರ್ಥಿವ ಶರೀರದ ಹಿಂದೆ ಮುಂದೆ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೊಟ್ಟಿದ್ದಾರೆ. ರೇವಣ್ಣ ಅವರ ನಿವಾಸದ ಬಳಿಯೂ ಕೂಡ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಸಾರ್ವಜನಿಕರಿಗಾಗಿ ದರ್ಶನಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಬ್ಯಾರಿಕೇಡ್ ಹಾಕಿ ಮಾಡಿರುವಂಥದ್ದು. ಬರುವಂಥ ವಿಐಪಿಗಳಿಗೂ ಕೂಡ ಸಪರೇಟ್ ಆಗಿ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಎಸ್ ಡಿ ರೇವಣ್ಣ ಅವರ ನಿವಾಸ ಏನಿದೆ ಅಲ್ಲೂ ಕೂಡ ಚೆನ್ನಮ್ಮನವರ ಅಂತಿಮ ದರ್ಶನಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಚೈತ್ರ. ಆನಂದ್, ಇನ್ನು ಚನ್ನರಾಯಪಟ್ಟಣದಿಂದ ಹೊರಟಂತ ನಂತರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಬರ್ಲಿಕ್ಕೆ ಎಷ್ಟೊತ್ತಾಗುತ್ತೆ? ನಂತರ ಅದಾದ್ಮೇಲೆ ರೇವಣ್ಣ ಅವರ ನಿವಾಸಕ್ಕೆ ಎಕ್ಸಾಕ್ಟ್ ಆಗಿ ಎಷ್ಟು ಗಂಟೆಗೆ ಬರ್ಬೋದು ಅನ್ನುವಂತಹ ಮಾಹಿತಿ ಇದೆಯಾ? ಚೈತ್ರ, ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಸುಮಾರು 12:15ರಿಂದ 1 ಗಂಟೆ ಆದರೂ ಆಗುತ್ತೆ, ಅಥವಾ 1:30 ಗಂಟೆ ಆದರೂ ಕೂಡ ಆಗಬಹುದು ಅಂತೇಳಿ ಹೇಳ್ತಾ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಈಗಾಗಲೇ ರಸ್ತೆ ಇಕ್ಕಳೆಗಳಲ್ಲೂ ಕೂಡ ಜನರು ಸಾಗರೋಪಾದಿಯಲ್ಲಿ ಸೇರ್ತಾ ಇದ್ದಾರೆ ಚೆನ್ನಮ್ಮನವರ ಅಂತಿಮ ದರ್ಶನವನ್ನು ಪಡಿಬೇಕು ಅನ್ನುವ ನಿಟ್ಟಿನಲ್ಲಿ. ಅದಕ್ಕಾಗಿ ಸುಮಾರು 1 ಗಂಟೆ ಅಂದರೆ ಮಧ್ಯರಾತ್ರಿ 1 ಗಂಟೆ ಆದರೂ ಆಯಿತು, 2 ಗಂಟೆ ಆದರೂ ಆಯಿತು. ಆದರೆ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಚೆನ್ನಮ್ಮನವರ ಪಾರ್ಥಿವ ಶರೀರವನ್ನು ಇದೇ ಜಾಗದಲ್ಲಿ ತಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಈ ಜಾಗದಲ್ಲಿ ಇಟ್ಟು ಇಲ್ಲೇ ಅವರಿಗೆ ಪೂಜೆ ಪುನಸ್ಕಾರಗಳನ್ನು ನಡೀಬೇಕು. ಅದಕ್ಕೂ ಮೊದಲು ಏನು ಒಕ್ಕಲಿಗ ಸಂಪ್ರದಾಯದಂತೆ ಅವರಿಗೆ ಸ್ನಾನಗಳಿರ್ಬೋದು ಇತ್ಯಾದಿ ಪೂಜೆಗಳನ್ನು ಕೂಡ ಮಾಡಬೇಕು. ನಂತರದಲ್ಲಿ ಬೆಳಿಗ್ಗೆ ಯಾವಾಗ ಮೆರವಣಿಗೆ ಶುರುವಾಗುತ್ತೆ, ಅಂತಿಮ ಪಾರ್ಥಿವ ಶರೀರದ ಅಂತಿಮ ಮೆರವಣಿಗೆ, ಆ ಸಂದರ್ಭದಲ್ಲಿ ಇಲ್ಲಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಮಾರ್ಗವಾಗಿ ಹೋಗಬೇಕು. ಅಲ್ಲಿರ್ತಕ್ಕಂಥ ಅವ್ರದ್ದು ಹಳೆ ಬಾಡಿಗೆ ಮನೆ ಏನಿತ್ತು ಆ ಬಾಡಿಗೆ ಮನೆಯ ಬಳಿ 10 ನಿಮಿಷ ಕಾಲ ನಿಲ್ಲಿಸಬೇಕು ಅನ್ನುವಂಥದ್ದು ಎಚ್ ಡಿ ದೇವೇಗೌಡರ ಒಂದು ಆಸೆ. ಅದರ ಪ್ರಕಾರವೇ ಇದು ನಡೆಯುತ್ತೆ ಅಂತೇಳಿ ಈಗಾಗಲೇ ದೇವೇಗೌಡರ ಮಾನಸ ಪುತ್ರರಾಗಿದ್ದಂಥ ವೈಎಸ್ ವಿ ದತ್ತ ಅವರು ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಈಗ ಅಂದರೆ ಮಧ್ಯರಾತ್ರಿ ಸುಮಾರು 2 ಗಂಟೆ ವೇಳೆಗೆ ಪಾರ್ಥಿವ ಶರೀರ ಹೊಳೆ ನರಸೀಪುರದಲ್ಲಿರುವಂಥ ರೇವಣ್ಣ ಅವರ ಈ ನಿವಾಸಕ್ಕೆ ಬರ್ಬೋದು. ನಂತರದಲ್ಲಿ ಬೆಳಗಿನ ಜಾವ ಎಲ್ಲ ಪೂಜಾ ಪುನಸ್ಕಾರಗಳನ್ನ ನೆಲೆಸಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಲಾಗತ್ತೆ. ನಂತರದಲ್ಲಿ ಬೆಳಗ್ಗೆ 10 ಗಂಟೆ ನಂತರ ಇಲ್ಲಿಂದ ಚೆನ್ನಮ್ಮನವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಮೆರವಣಿಗೆ ಮೂಲಕ ಏನು ಅರ್ಧನಹಳ್ಳಿಯ ಪಕ್ಕದಲ್ಲಿರುವಂತಹ ಮಾವಿನಕೆರೆಯ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನ ಅಂತ್ಯಕ್ರಿಯೆ ಜಾಗಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿಗೆ ಹೋಗುವ ಮುನ್ನ ಒಂದಷ್ಟು ಅಂದರೆ ಏನು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಪಕ್ಕದ ಮನೆ ಇತ್ತು ಅಲ್ಲಿ, ಹಾಗೂ ಮತ್ತೊಂದಷ್ಟು ಕಡೆಗಳಲ್ಲಿ ಅವರ ಅಭಿಮಾನಿಗಳು ಸೇರ್ತಾರೆ. ಅದೇ ರಸ್ತೆ ಮುಖಾಂತರವಾಗಿ ಅರ್ಧನಹಳ್ಳಿಯನ್ನು ತಲುಪಿ ಅಂತ್ಯಕ್ರಿಯೆ ಜಾಗಕ್ಕೆ ಸುಮಾರು ಮಧ್ಯಾಹ್ನ 2 ಗಂಟೆ ಆಸುಪಾಸಿಗೆ ತಲುಪುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಚೈತ್ರ. ಓಕೆ, ಧನ್ಯವಾದ ಆನಂದ್.